ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರಶ್ನೆ: 156 ಮತ್ತು 96ರ ಮಸಾವನ್ನು HCF ಅನ್ನು 156 × 12 + 96A ರೂಪದಲ್ಲಿ ವ್ಯಕ್ತಪಡಿಸಬಹುದಾದರೆ ಎಯ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. 156 ಮತ್ತು 96ರ HCF ಏನಾಗುತ್ತಂದರೆ, ಇವೆರಡು ಕಾಮನ್ ಆಗಿ 12ಲೇ ಡಿವೈಡ್ ಆಗ್ತವೆ. ಹಾಗಾಗಿ 12 1ಲೇ 12 3 ಉಳಿತು, 12 3ಲೇ 36, 12 13ಲೇ 156 ಆಯಿತು, ಮತ್ತು 12 8ಲೇ 96. ಇದಾದ್ಮೇಲೆ ಮತ್ತೆ ಇವು ಡಿವೈಡ್ ಆಗೋದಿಲ್ಲ. ಹಾಗಾಗಿ HCF ಏನಾಗುತ್ತಂದರೆ 12 ಅಂತೇಳಿ ಬಂತು. ಈಗ ನಾವು ಕ್ವಶನ್ನ ನೋಡೋದಾದರೆ, ಈಗ ನಮಗೆ ಬಂದಂಥ HCF 12, ಇದನ್ನು 156 × 12 + 96A ರೂಪದಲ್ಲಿ ವ್ಯಕ್ತಪಡಿಸಬಹುದು ಅಂತ ಹೇಳಿದ್ದಾರೆ. ಈಗ ನಾವು 12 = ಇಲ್ಲಿ 12ನ್ನು ಕಾಮನ್ ತೆಗೆದಾಗ 12 ಬ್ರ್ಯಾಕೆಟ್ ಒಳಗಡೆ 156 + 8A ಅಂತ ಹೇಳಾಗುತ್ತೆ. ಈಗ ಈ 12ಕ್ಕೆ ಈ 12 ಹೋಯಿತು. 1 = 156 + 8A. ಈ 156 ಈ ಸೈಡ್ ಬಂದಾಗ 1 - 156 = 8A ಅಂತ ಹೇಳಾಗುತ್ತೆ. 8A = -155. A = -155 / 8 ಅಂತೇಳಿ ಬರುತ್ತೆ. ಇದನ್ನು ನಾವು ಬಿಡಿಸ್ಕೊಂಡಾಗ -8 1ಲೇ 8, 7 ಉಳಿತು, 75 ಆಯಿತು. 8 9ಲೇ 72, 3 ಉಳಿತು, ಪಾಯಿಂಟ್ ತೊಗೊಳ್ಳೋಣ, 30 ಆಯಿತು. 8 3ಲೇ 24, 6 ಉಳಿತು, 60 ಅಂದರೆ 8 7ಲೇ 56, 4 ಉಳಿತು, 8 5ಲೇ 40. ಹಾಗಾಗಿ ಆಪ್ಷನ್ ಡಿ -19.375 ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ: 1 ಸೆಂಟಿಮೀಟರ್ ದಪ್ಪ ತಾಮ್ರದಿಂದ ಮಾಡಿದ ಅರ್ಧಗೋಳಾಕಾರದ ಬಟ್ಟಲು. ಬಟ್ಟಲಿನ ಒಳಗಿನ ತ್ರಿಜ್ಯ 6 ಸೆಂಟಿಮೀಟರ್. ಬಟ್ಟಲಿನ ಹೊರಗಿನ ಬಾಗಿದ ಮೇಲ್ಮೈ ವಿಸ್ತೀರ್ಣವನ್ನು ಚಿತ್ರಿಸಲು ಎಷ್ಟು ವೆಚ್ಚವಾಗುತ್ತದೆ? ಬಣ್ಣವು ಪ್ರತಿ ಮೀಟರ್ ಸ್ಕ್ವೇರ್ಗೆ 2 ರೂಪಾಯಿಗಳಾಗಿದ್ದರೆ. ಗೋಳದ ಮೇಲ್ಮೈ ವಿಸ್ತೀರ್ಣ ಅಂದರೆ ಕರ್ವ್ ಸರ್ಫೇಸ್ ಏರಿಯಾ ಆಫ್ ಅ ಹೆಮಿಸ್ಫಿಯರ್ ಏನಾಗುತ್ತಂದರೆ 2πr². ಒಂದು ಬಟ್ಟಲನ್ನು ನಾವು ಮೇಲಿನಿಂದ ನೋಡಿದಾಗ ಅದು ಸರ್ಕಲ್ ವೃತ್ತಾಕಾರದಲ್ಲಿ ಕಾಣುತ್ತೆ. ಹಾಗಾಗಿ ಪ್ರಶ್ನೆಯನ್ನು ನೋಡೋದಾದರೆ, ಬಟ್ಟಲು 1 ಸೆಂಟಿಮೀಟರ್ ದಪ್ಪ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಒಳಗಿನ ಅಂಚಿನಿಂದ ಹೊರಗಿನ ಅಂಚಿನವರೆಗೆ ಇರುವಂತಹ ಡಿಫ್ರೆನ್ಸ್ 1 ಸೆಂಟಿಮೀಟರ್ ಆಗಿರುತ್ತೆ. ಅದಾದಮೇಲೆ ಬಟ್ಟಲಿನ ಒಳಗಿನ ತ್ರಿಜ್ಯ 6 ಸೆಂಟಿಮೀಟರ್ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಒಳಗಿನ ಅಂಚಿನವರೆಗೆ ಇದು 6 ಸೆಂಟಿಮೀಟರ್ ಇದೆ ಅಂತ ಹೇಳಿದ್ದಾರೆ. ಹಾಗಿದ್ದಾಗ ಬಟ್ಟಲಿನ ಹೊರಗಿನ ಅಂಚಿನವರೆಗೆ ಎಷ್ಟು ರೇಡಿಯಸ್ ಎಷ್ಟಾಗುತ್ತೆ ಅಂದರೆ 7 ಅಂತ ಹೇಳಾಗುತ್ತೆ. ನಾವು ಬಟ್ಟಲಿನ ಹೊರ ಮೇಲ್ಮೈ ಮೇಲೆ ಬಣ್ಣ ಹಚ್ಚುತ್ತಿರೋ ಕಾರಣ ನಾವು ಹೊರಗಿನ ಅಂಚಿನವರೆಗೆ ರೇಡಿಯಸ್ ತಗೋಬೇಕಾಗುತ್ತೆ. ಹಾಗಾಗಿ ರೇಡಿಯಸ್ 7 ಸೆಂಟಿಮೀಟರ್ ಅಂತೇಳಿ ಬಂತು. ಈ 6ಅನ್ನು ನಾವು ಫಾರ್ಮುಲಾದೊಳಗೆ ಹಾಕಿದಾಗ 2 × π ಅಂದರೆ 22/7 ಅಂತೇಳಿ ಹೇಳಿದ್ದಾರೆ. 22/7 × 7 × 7 ಯಾಕಂದ್ರೆ r² × 2. ಈ 2 ಎದಕ್ಕಂದರೆ ಪ್ರತಿ ಮೀಟರ್ ಸ್ಕ್ವೇರ್ಗೆ ಬಣ್ಣದ ಖರ್ಚು 2 ರೂಪಾಯಿ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಇದನ್ನು ಬಿಡಿಸ್ಕೊಂಡಾಗ ಈ 7ಕ್ಕೆ ಈ 7 ಹೋಯಿತು. 22 2ಲೇ 44 × 7 2ಲೇ 14. 44 × 14 ಅಂದರೆ 616 ಅಂತೇಳಿ ಬಂತು. ಹಾಗಾಗಿ ಆಪ್ಷನ್ ಎ 616 ರೂಪಾಯಿ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ:
ಸ್ಥಿರ ನೀರಿನಲ್ಲಿ ದೋಣಿಯ ವೇಗ ಗಂಟೆಗೆ 12 ಕಿಲೋಮೀಟರ್ ಮತ್ತು ಹೊಳೆ ಗಂಟೆಗೆ 3 ಕಿಲೋಮೀಟರ್ ವೇಗದಲ್ಲಿ ಹರಿಯುತ್ತದೆ. ದೋಣಿಯು 24 ನಿಮಿಷಗಳಲ್ಲಿ ಕೆಳಮುಖವಾಗಿ ಕ್ರಮಿಸಿದ ದೂರ ಎಷ್ಟು ಅಂತ ಕೇಳಿದ್ದಾರೆ. ಡೌನ್ಸ್ಟ್ರೀಮ್ನ ಸ್ಪೀಡ್ ವೇಗ ಏನಾಗುತ್ತಂದರೆ ಬೋಟ್ನ ಸ್ಪೀಡ್ ಪ್ಲಸ್ ನದಿಯ ಸ್ಪೀಡ್ ಆಗುತ್ತೆ. ಹಾಗಾಗಿ ಪ್ರಶ್ನೆಯನ್ನು ನೋಡೋದಾದರೆ ನಮಗೆ ಡೌನ್ಸ್ಟ್ರೀಮ್ನ ಸ್ಪೀಡ್ ಏನಾಗುತ್ತಂದರೆ ದೋಣಿಯ ವೇಗ 12 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳಿದ್ದಾರೆ. 12 ಪ್ಲಸ್ ಹೊಳೆಯ ವೇಗ ಗಂಟೆಗೆ 3 ಕಿಲೋಮೀಟರ್ ಇದೆ ಅಂತ ಹೇಳಿದ್ದಾರೆ. 3 ಸಿಕ್ಕಷ್ಟು 15 ಕಿಲೋಮೀಟರ್ ಪರ್ ಅವರ್ ಅಂಥೇಳಿ ಬಂತು. ಈಗ ನಾವು ಇದನ್ನು 60 ನಿಮಿಷ 15 ಕಿಲೋಮೀಟರ್ ಅಂಥೇಳಿನೂ ಬರ್ಕೋಬೋದು. ಹಾಗಾಗಿ ಕ್ವಶನ್ನಲ್ಲಿ ನಮಗೆ 24 ನಿಮಿಷಗಳಲ್ಲಿ ಕೆಳಮುಖವಾಗಿ ಅಂದರೆ ಡೌನ್ಸ್ಟ್ರೀಮಲ್ಲಿ ಕ್ರಮಿಸುವ ದೂರ ಎಷ್ಟು ಅಂತ ಕೇಳಿದ್ದಾರೆ. ಹಾಗೆ 24 ನಿಮಿಷಗಳಲ್ಲಿ ದೋಣಿ 15 ಡಿವೈಡೆಡ್ ಬೈ 60 ಇಂಟು 24 ಅಂಥೇಳಾಗುತ್ತೆ. ಈಗ ಇದನ್ನು ನಾವು ಬಿಡಿಸ್ಕೊಂಡಾಗ 15 ಒಂದಲೇ 15 ನಾಲ್ಕಲೇ 60, 4 ಒಂದಲೇ 4 ಆರಲೇ 24, 6 ಕಿಲೋಮೀಟರ್ ಅಂಥೇಳಿ ಬರುತ್ತೆ. ಹಾಗಾಗಿ ಆಪ್ಷನ್ ಬಿ 6 ಕಿಲೋಮೀಟರ್ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ, 3,000 ರೂಪಾಯಿ ಮೊತ್ತಕ್ಕೆ ವರ್ಷಕ್ಕೆ 8% ಬಡ್ಡಿ ದರದಲ್ಲಿ 2 ವರ್ಷಗಳವರೆಗೆ ಸಾಲ ಪಡೆದರೆ ಅದರ ಮೇಲೆ ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ. ಸಿಂಪಲ್ ಇಂಟ್ರೆಸ್ಟ್ ಅಥವಾ ಸರಳ ಬಡ್ಡಿಯನ್ನು ಕಂಡುಹಿಡಿಯುವಂಥ ಫಾರ್ಮುಲಾ ಏನಾಗುತ್ತಂದರೆ ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟೈಮ್ ಅಪಾನ್ 100. ಈಗ ನಾವು ಪ್ರಶ್ನೆಯನ್ನು ನೋಡೋದಾದರೆ ಪ್ರಿನ್ಸಿಪಲ್ ಅಂದರೆ ನಮಗೆ 3,000 ರೂಪಾಯಿ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗೆ ರೇಟ್ ಅಂದರೆ 8% ಅಂತ ಹೇಳಿದೆ. ಟೈಮ್ 2 ವರ್ಷ ಅಂತ ಹೇಳಿದೆ. ಡಿವೈಡೆಡ್ ಬೈ 100. ಈಗ ಸಿಂಪಲ್ ಇಂಟ್ರೆಸ್ಟ್ ಏನಾಗುತ್ತಂದರೆ ಈ 2 ಸೊನ್ನೆಗೆ ಈ 2 ಸೊನ್ನೆ ಇತ್ತು. 30 ಇಂಟು 16, 16 ಮೂರನೇ 48, 480 ಅಂತೇಳಿ ಬಂತು. ಹಾಗಾಗಿ ಆಪ್ಷನ್ ಸಿ 480 ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ, ಕಾರಿನ ವೇಗ ಗಂಟೆಗೆ 81 ಕಿಲೋಮೀಟರ್. ಆ ಕಾರು 24 ಸೆಕೆಂಡುಗಳಲ್ಲಿ ಕ್ರಮಿಸುವ ದೂರ ಎಷ್ಟು ಅಂತ ಕೇಳಿದ್ದಾರೆ. ಸ್ಪೀಡ್ ಅಥವಾ ವೇಗದ ಫಾರ್ಮುಲಾ ಡಿಸ್ಟೆನ್ಸ್ ಅಪಾನ್ ಟೈಮ್ ಅಂದರೆ ದೂರ ಅಪಾನ್ ಸಮಯ ಅಂತ ಹೇಳಾಗುತ್ತೆ. ಈಗ ಪ್ರಶ್ನೆಯಲ್ಲಿ ನಮಗೆ ಸ್ಪೀಡ್ ಅಂದರೆ 81 ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದ್ದಾರೆ. ಹಾಗೆ ಡಿಸ್ಟೆನ್ಸನ್ನು ನಾವು ಕಂಡುಹಿಡಿಬೇಕು. ಡಿವೈಡೆಡ್ ಬೈ ಟೈಮ್ ಅಂದರೆ ನಮಗೆ 24 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಪ್ರಶ್ನೆಯಲ್ಲಿ ಕಾರಿನ ವೇಗ ಸ್ಪೀಡ್ 81 ಕಿಲೋಮೀಟರ್ ಪರ್ ಅವರ್ ಅಂತೇಳಿದೆ. ಹಾಗೆ ನಾವು ಡಿಸ್ಟೆನ್ಸ್ನ ಮೀಟರ್ನಲ್ಲಿ ಕಂಡುಹಿಡಿಬೇಕು ಮತ್ತು ಟೈಮ್ ಸೆಕೆಂಡ್ನಲ್ಲಿದೆ. ಹಾಗಾಗಿ ಕಿಲೋಮೀಟರ್ ಪರ್ ಅವರ್ನಲ್ಲಿರುವಂಥ ಸ್ಪೀಡನ್ನು ನಾವು ಮೀಟರ್ ಪರ್ ಸೆಕೆಂಡಾಗಿ ಕನ್ವರ್ಟ್ ಮಾಡಬೇಕಂದ್ರೆ ಡಿಸ್ಟೆನ್ಸ್ ಅಪಾನ್ ಟೈಮ್ಗೆ ನಾವು 18 ಡಿವೈಡ್ ಬೈ 5 ಮಲ್ಟಿಪ್ಲೈ ಗುಣಿಸಬೇಕು. ಈಗ ಇದನ್ನು ನಾವು ಬಿಡಿಸ್ಕೊಂಡಾಗ 9 2 18, 9 9 81, 2 1 2, 2 12 24. ಈಗ ಡಿ ಅಂದರೆ 9 ಇಂಟು 60 ಅಂಥೇಳಾಯಿತು. 60 ಇಂಟು 9 ಅಂದರೆ 540 ಅಂಥೇಳಿ ಬರುತ್ತೆ. ಹಾಗಾಗಿ ಆಪ್ಷನ್ ಬಿ 540 ಮೀಟರ್ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ, ಒಂದು ವಸ್ತುವಿನ ಬೆಲೆ 40%ರಷ್ಟು ಕಡಿಮೆಯಾದರೆ ಮತ್ತು ಅದರ ಮಾರಾಟ 80%ರಷ್ಟು ಹೆಚ್ಚಾಗುತ್ತದೆ. ಆದಾಯದ ಮೇಲಿನ
ನಿವ್ವಳ ಪ್ರಮಾಣವನ್ನು ಕಂಡುಹಿಡಿಯಿರಿ ಎಂದಿದ್ದಾರೆ. ರೆವೆನ್ಯೂ ಯಾವಾಗಲೂ ಪ್ರೈಸ್ ಮತ್ತು ಸೇಲ್ನ ಪ್ರಾಡಕ್ಟ್ ಆಗಿರುತ್ತೆ. ಅಂದರೆ ಆದಾಯ ಬೆಲೆ ಮತ್ತು ಮಾರಾಟದ ಮಲ್ಟಿಪ್ಲೈ ಆಗಿರುತ್ತೆ. ಈಗ ನಾವು ಪ್ರಶ್ನೆನ ನೋಡೋದಾದರೆ, ಒಂದು ವಸ್ತುವಿನ ಬೆಲೆ 40% ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ. ಈಗ ಪ್ರೈಸ್ ಅದರದ್ದು ಹಿಂದೆ 100 ಇತ್ತಂದರೆ ಈಗ 40% ಕಡಿಮೆ ಆಗಿದೆ ಅಂದರೆ 60 ಆಗಿರುತ್ತೆ. ಹಾಗೆ ಅದರ ಮಾರಾಟ 80%ರಷ್ಟು ಹೆಚ್ಚಾಗಿದೆ ಎಂದಿದ್ದಾರೆ. ಸೇಲ್ ಹಿಂದೆ 100 ಇತ್ತಂದರೆ ಈಗ 80 ಹೆಚ್ಚಾಗಿ 180 ಆಗಿದೆ ಅಂತ ಹೇಳಿದ್ದಾರೆ. ಈಗ ನಾವು ಇವ ರೇಷಿಯೋಲ್ಲಿರೋ ಕಾರಣ ಇವನ್ನ ಕಡ್ತಾ ಹೊಡೆದಾಗ 2 25 100, 23 60, 29 180, 25 100. ಈಗ ರೆವೆನ್ಯೂ ಏನಾಗುತ್ತಂದರೆ ಮೇಲೆ ಫಾರ್ಮುಲಲ್ಲಿ ಹೇಳಿರೋ ಹಾಗೆ ಪ್ರೈಸ್ ಇಂಟು ಸೇಲ್ ಅಂತ ಹೇಳಿದೆ. ಹಾಗಾಗಿ ಹಳೆಯದರಲ್ಲಿ ಓಲ್ಡ್ನಲ್ಲಿ 5 × 5 ಅಂದರೆ 25 ಅಂತ ಹೇಳಾಗುತ್ತೆ ರೇಷಿಯೋ. ಹೊಸದರಲ್ಲಿ 3 × 9 ಅಂದರೆ 27 ಅಂತ ಹೇಳಾಗುತ್ತೆ. ಈಗ ರೆವೆನ್ಯೂ 2 ಪಾಯಿಂಟ್ ಹೆಚ್ಚಿಗೆ ಆಗಿದೆ. ಹಾಗಾಗಿ 2 ಇಂಟು ಪರ್ಸೆಂಟೇಜ್ ತೆಗೆಯೋದಕ್ಕೆ 100 ಡಿವೈಡೆಡ್ ಬೈ 25ರಿಂದ ಹೆಚ್ಚಿಗೆ ಆಗಿದೆ. ಹಾಗಾಗಿ ಡಿವೈಡ್ ಬೈ 25. ಈಗ ಇದನ್ನು ನಾವು ಬಿಡಿಸ್ಕೊಂಡಾಗ 25 1 25, 25 4 100, 4 2 8% ಅಂತೇಳಿ ಬಂತು. 8% ಇನ್ಕ್ರೀಸ್ ಆಗಿದೆ. ಈಗ ನಾವು ಇದನ್ನು ಶಾರ್ಟ್ ಟ್ರಿಕ್ ಮುಖಾಂತರ ಬಿಡಿಸೋದಾದರೆ, ಒಂದೇ ವಸ್ತುವಿನ ಮೇಲೆ ಕಂಟಿನ್ಯೂ ಆಗಿ ಏರಿಕೆ ಮತ್ತು ಇಳಿಕೆ ಅಥವಾ 2 ಬಾರಿ ಏರಿಕೆ ಅಥವಾ 2 ಬಾರಿ ಇಳಿಕೆ ಆದಾಗ ನಾವು ಈ ಫಾರ್ಮುಲಾ x + y + xy/100 ಮುಖಾಂತರ ಬಿಡಿಸ್ಬೋದು. ಈಗ ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ ವ್ಯಾಲ್ಯೂವನ್ನು ನಾವು ಬರ್ಕೊಂಡಾಗ ಮೊದಲು ವಸ್ತುವಿನ ಮೇಲೆ 40% ಬೆಲೆ ಕಡಿಮೆಯಾಗಿದೆ ಎಂದಿದ್ದಾರೆ. ಹಾಗಾಗಿ -40 ಪ್ಲಸ್ y ಅಂದರೆ ನಮಗೆ 80% ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ ಮಾರಾಟ. ಹಾಗಾಗಿ 80. ಈಗ x ಅಂದರೆ -40 ಪ್ಲಸ್ 80 ಡಿವೈಡೆಡ್ ಬೈ 100 ಅಂತ ಹೇಳಾಗುತ್ತೆ. ಈಗ ಇದನ್ನು ನಾವು ಬಿಡಿಸ್ಕೊಂಡಾಗ +40, ಈ ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ ಅಂತ ಹೇಳಾಗುತ್ತೆ. ಹಾಗೆ ಈ ಮೈನಸ್ ಇಂಟು ಪ್ಲಸ್ ಅಂದರೆ ಮೈನಸ್ ಅಂತ ಹೇಳಾಗುತ್ತೆ. ಈ 2 0ಗೆ ಈ 2 0 ಆಯಿತು. 8 4 32 ಅಂತ ಹೇಳಾಗುತ್ತೆ. ಈಗ +40ರಲ್ಲಿ -32 ಹೋದಾಗ +8 ಅಂಥೇಳಿ ಬರುತ್ತೆ, 8%. ಹಾಗಾಗಿ ಆಪ್ಷನ್ ಸಿ 8% ಹೆಚ್ಚಳ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ, ರೀನಾ ಒಂದು ಕಬ್ಬಿಣವನ್ನು 900 ರೂಪಾಯಿಗೆ ಖರೀದಿಸಿ ಅದನ್ನು 12% ನಷ್ಟಕ್ಕೆ ಮಾರುತ್ತಾಳೆ. ಕಬ್ಬಿಣದ ಮಾರಾಟದ ಬೆಲೆ ಎಷ್ಟು? ಯಾವಾಗಲೂ ಕಾಸ್ಟ್ ಪ್ರೈಸ್ ಅಂದರೆ ಖರೀದಿ ಬೆಲೆ ಪ್ಲಸ್ ಪ್ರಾಫಿಟ್ ಅಂದರೆ ಲಾಭ ಮಾರಾಟ ಬೆಲೆಗೆ ಸೆಲ್ಲಿಂಗ್ ಪ್ರೈಸ್ಗೆ ಸಮಾನವಾಗಿರುತ್ತೆ. ಮತ್ತು ಕಾಸ್ಟ್ ಪ್ರೈಸ್ ಖರೀದಿ ಬೆಲೆ ಮೈನಸ್ ಲಾಸ್ ನಷ್ಟ ಮಾರಾಟ ಬೆಲೆಗೆ ಸಮನಾಗಿರುತ್ತೆ. ಈಗ ನಾವು ಕಾಸ್ಟ್ ಪ್ರೈಸ್ ಅಂದರೆ ಖರೀದಿ ಬೆಲೆಯನ್ನು 100% ಇದೆ ಅಂತ ತಿಳಿದಾಗ ನಮಗೆ 12% ನಷ್ಟಕ್ಕೆ ಮಾರಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಲಾಸ್ 12% ಆಗಿದೆ. ಈಗ ಸೆಲ್ಲಿಂಗ್ ಪ್ರೈಸ್ ಕಾಸ್ಟ್ ಪ್ರೈಸ್ನಲ್ಲಿ ಲಾಸ್ನ ಕಳೆದಾಗ 88% ಬರುತ್ತೆ. ಪ್ರಶ್ನೆಯಲ್ಲಿ ಖರೀದಿ ಬೆಲೆ 900 ರೂಪಾಯಿ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ 100% ಅಂದರೆ
900. ನಮಗೆ ಮಾರಾಟದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಈ 88% ಕಂಡುಹಿಡಿಯಬೇಕು. ಹಾಗಾಗಿ 88% ಅಂದರೆ 900 ಡಿವೈಡೆಡ್ ಬೈ 100 ಇಂಟು 88. ಈ ಪರ್ಸೆಂಟೇಜ್ಗೆ ಈ ಪರ್ಸೆಂಟೇಜ್ ಕಟ್ ಆಗುತ್ತೆ. ಈಗ ಇದನ್ನು ಬಿಡಿಸಿಕೊಂಡಾಗ ಈ 2 ಸೊನ್ನೆಗೆ ಈ 2 ಸೊನ್ನೆ ಆಯಿತು. 88 ಇಂಟು 9 ಅಂದರೆ 792 ಅಂತೇಳಿ ಬರುತ್ತೆ. ಹಾಗಾಗಿ ಆಪ್ಷನ್ ಸಿ 792 ರೂಪಾಯಿ ಸರಿಯಾದಂಥ ಉತ್ತರ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪರೀಕ್ಷೆ ಸಮಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.